ರಾಜನ ಆನೆಯ ಒಳ್ಳೆಯತನ. ಒಮ್ಮೆ ಒಂದು ಸುಂದರವಾದ ರಾಜ್ಯದಲ್ಲಿ ಒಬ್ಬ ರಾಜನಿದ್ದನು. ಅವನ ಹೆಸರು ರಾಜೇಂದ್ರ. ಅವನ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿದ್ದರು. ರಾಜನಿಗೆ ಒಂದು ದೊಡ್ಡ ಆನೆ ಇತ್ತು. ಅದರ ಹೆಸರು ಗಜರಾಜ. ಗಜರಾಜ ತುಂಬಾ ಬಲಶಾಲಿಯಾಗಿದ್ದನು. ಅವನು ರಾಜನ ಯುದ್ಧಗಳಲ್ಲಿ ಸಹಾಯ ಮಾಡುತ್ತಿದ್ದನು. ಆದರೆ ಅವನ ಒಳ್ಳೆಯತನವೇ ಅವನನ್ನು ವಿಶೇಷವಾಗಿಸಿತ್ತು. ಒಂದು ದಿನ ರಾಜ್ಯದಲ್ಲಿ ಭಯಂಕರ ಮಳೆ ಸುರಿಯಿತು. ನದಿ ಉಕ್ಕಿ ಹರಿಯಿತು. ಹಳ್ಳಿಗಳು ನೀರಿನಲ್ಲಿ ಮುಳುಗಿದವು. ಜನರು ತಮ್ಮ ಮನೆಗಳನ್ನು ಬಿಟ್ಟು ರಾಜನ ಅರಮನೆಯ ಕಡೆಗೆ ಓಡಿ ಬಂದರು. ರಾಜನು ತನ್ನ ಸೈನ್ಯದೊಂದಿಗೆ ಜನರನ್ನು ರಕ್ಷಿಸಲು ಹೊರಟನು. ಗಜರಾಜನನ್ನು ಕರೆದುಕೊಂಡು ಹೋದನು. ಆಗ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ಕುಟುಂಬ ಇತ್ತು. ಅವರ ಮನೆ ನೀರಿನಲ್ಲಿ ಮುಳುಗುತ್ತಿತ್ತು. ಅಲ್ಲಿ ಒಂದು ಚಿಕ್ಕ ಹುಡುಗಿ ತನ್ನ ತಾಯಿಯನ್ನು ಹಿಡಿದುಕೊಂಡು ನಿಂತಿದ್ದಳು. ನೀರು ಅವರನ್ನು ಕೊಚ್ಚಿಕೊಂಡು ಹೋಗುವಂತೆ ಇತ್ತು. ರಾಜನ ಸೈನ್ಯಕ್ಕೂ ಕೂಡ ಅಲ್ಲಿಗೆ ತಲುಪಲು ಕಷ್ಟವಾಗುತ್ತಿತ್ತು. ಆದರೆ ಗಜರಾಜನು ತನ್ನ ದೊಡ್ಡ ದೇಹವನ್ನು ಬಳಸಿ ನೀರಿನ ಮಧ್ಯದಲ್ಲಿ ನಡೆದನು. ಅವನು ತನ್ನ ಸೊಂಡಿಲಿನಿಂದ ಹುಡುಗಿಯನ್ನು ಎತ್ತಿಕೊಂಡನು. ತಾಯಿಯನ್ನು ಸಹ ಎಚ್ಚರಿಕೆಯಿಂದ ಎತ್ತಿ ಅರಮನೆಯ ಕಡೆಗೆ ಕರೆದುಕೊಂಡು ಬಂದನು. ಜನರು ಗಜರಾಜನನ್ನು ನೋಡಿ ಆಶ್ಚರ್ಯಪಟ್ಟರು. ಇದು ರಾಜನ ಆನೆಯಲ್ಲವೇ? ಇಷ್ಟು ದೊಡ್ಡ ಆನೆ ಹೇಗೆ ಇಷ್ಟು ಮೃದುವಾಗಿ ಸಹಾಯ ಮಾಡುತ್ತದೆ ಎಂದು ಅವರು ಮಾತಾಡಿಕೊಂಡರು. ಗಜರಾಜನು ಕೇವಲ ಹುಡುಗಿ ಮತ್ತು ತಾಯಿಯನ್ನು ಮಾತ್ರ ರಕ್ಷಿಸಲಿಲ್ಲ. ಅವನು ತನ್ನ ಬೆನ್ನಿನ ಮೇಲೆ ಹಲವಾರು ವೃದ್ಧರನ್ನು ಹೊತ್ತುಕೊಂಡು ಬಂದನು. ಅವನ ಸೊಂಡಿಲು ಸಹಾಯಕ್ಕೆ ಬಂದವರಿಗೆ ಆಹಾರವನ್ನು ತಂದುಕೊಡುತ್ತಿತ್ತು. ಮಳೆ ನಿಂತ ನಂತರ ರಾಜನು ಗಜರಾಜನನ್ನು ತನ್ನ ಅಂಗಳದಲ್ಲಿ ನಿಲ್ಲಿಸಿದನು. ಅವನು ಆನೆಯ ಕಿವಿಯನ್ನು ತಟ್ಟುತ್ತಾ ಹೇಳಿದನು, ಗಜರಾಜ, ನೀನು ನನ್ನ ರಾಜ್ಯದ ಗರ್ವ. ನಿನ್ನ ಬಲವು ಮಾತ್ರವಲ್ಲ, ನಿನ್ನ ದಯೆಯೂ ನಮಗೆ ಬೆಳಕು. ರಾಜನು ಗಜರಾಜನಿಗೆ ವಿಶೇಷ ಆಹಾರ ಮತ್ತು ಆರೈಕೆ ನೀಡಿದನು. ಆ ಘಟನೆಯ ನಂತರ ಗಜರಾಜನ ಕಥೆ ರಾಜ್ಯದಾದ್ಯಂತ ಹರಡಿತು. ಬಡವರು ಶ್ರೀಮಂತರು ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು. ಒಂದು ದಿನ ರಾಜನು ತನ್ನ ಮಗನಿಗೆ ಹೇಳಿದನು, ಮಗನೇ, ಬಲವು ಒಳ್ಳೆಯದು, ಆದರೆ ಒಳ್ಳೆಯತನವೇ ನಿಜವಾದ ಬಲ. ಗಜರಾಜನಂತೆ ಎಲ್ಲರಿಗೂ ಸಹಾಯ ಮಾಡು. ಹೀಗೆ ಗಜರಾಜನ ಒಳ್ಳೆಯತನವು ರಾಜ್ಯದಲ್ಲಿ ಪ್ರೇಮ ಮತ್ತು ದಯೆಯ ಸಂದೇಶವನ್ನು ಹರಡಿತು. ಜನರು ಆನೆಯನ್ನು ನೋಡಿದಾಗಲೆಲ್ಲ ನಗುತ್ತಾ, ನಮ್ಮ ರಾಜನ ಆನೆಯಂತೆ ನಾವು ಒಳ್ಳೆಯವರಾಗೋಣ ಎಂದು ಹೇಳುತ್ತಿದ್ದರು. ಆ ಕಥೆ ಇಂದಿಗೂ ಜನರ ನಾಲಿಗೆಯ ಮೇಲೆ ಇದೆ. ಒಳ್ಳೆಯತನವು ಯಾವುದೇ ಜೀವಿಯಲ್ಲಿ ಇರಬಹುದು ಎಂಬುದನ್ನು ಗಜರಾಜ ತೋರಿಸಿದನು. ಅವನು ರಾಜನ ಆನೆಯಾಗಿದ್ದರೂ ಎಲ್ಲರ ಹೃದಯವನ್ನು ಗೆದ್ದನು.